So, good morning, guys. So, actually, ನೆನ್ನೆ ಬಂದು ಅಲ್ಲೇ ಟೆಂಟ್ ಹಾಕಿದ್ದು. ಸೊ ಆ ಟೆಂಟ್ ಇತ್ತು, ಒಂದು ಟೆಂಟ್ ರಿಮೂವ್ ಮಾಡಿಟ್ಟಿದ್ರು. ಸೊ ಆಮೇಲೆ 2 ಮೆಂಬರ್ಸ್ ಬಂದರು, ಹುಬ್ಳಿ ಬ್ಯಾಚ್. ಸೊ ಸ್ಟ್ರೈಟ್ ಬಂದರೆ ಇದೆ. ನಿಮಿಷ ಎಲ್ಲರೂ ಕ್ಲಾಸ್ ಪೀಸ್ ಇದೆ. ಆ್ಯಕ್ಚುಲಿ ಅಪೌಟ್ಗೆ ಆಮೇಲೆ ಫ್ರೆಶ್ ಅಪ್ ಆಗಿ ಹೋಗ್ತೀರಿ. ಸೊ ಆ್ಯಕ್ಚುಲಿ ಏನಂದರೆ ಬಂದು ನೀವು ನೈಟ್ ಬಂದು ಸ್ಟೇ ಆಗ್ಬೋದು ಗುರು. ಸೊ ನಿಮ್ಮ ಟೆಂಟ್ ನೀವು ತಂದು ನೀವು ಸ್ಟೇ ಆಗ್ಬೋದು. ಬಟ್ ಏನಾದರೂ ಕೇರ್ಫುಲ್, ಎಕ್ಸ್ಟ್ರಾ ಪ್ಲೇಸ್ ಸ್ಲಿಪ್ಪರ್ಸ್ ತರ್ರಿ. ಯಾಕಂದರೆ ತುಂಬ ಕಡೆ ಬಾಟ್ಲು ಹೊಡೆದಾಕಿದ್ದಾರೆ. ಸೊ ಇದು ಬಿಟ್ಟರೆ ಸ್ವಲ್ಪ ಗಲೀಜು ಮಾಡಿದ್ದಾರೆ, ತುಂಬ ಗಲೀಜು ಮಾಡಿಬಿಟ್ಟಿದ್ದಾರೆ. ಸೊ ಪ್ಲೇಸ್ಗಳ ಸ್ವಲ್ಪ ಕ್ಲೀನಾಗಿ ನೋಡ್ಕೊಬೇಕು ನಾವು. ಬಟ್ ಏನು ಮಾಡೋದು, ಸಿವಿಕ್ ಸೆನ್ಸ್ ಅನ್ನೋದಿಲ್ಲ ಜನಕ್ಕೆ. ಸೊ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ ನಮ್ಮ ಫೇಸ್ ತೋರಿಸೋದು ಅಂದರೆ ಇಲ್ಲಿ ಇನ್ನೂ ನನ್ನ ಮಕ್ಕ ತೊಳೆದಿಲ್ಲ, ಕೂದಲೆಲ್ಲ ಫುಲ್ ಇಟ್ಕೊಂಡ್ಬಿಟ್ಟಿದೆ, ಕಾರ್ಪಾಪ ಇದ್ದಂಗೆ ಇದ್ದೀನಿ. ಸೊ ಅದಕ್ಕೋಸ್ಕರ ಅಷ್ಟೇ ಮಕ್ಕ ತೋರಿಸ್ತಾ ಇಲ್ಲ. ಸೊ ಅದೇ ಹೇಳಿದ್ನಲ್ಲ, ಸೊ ನೈಟ್ ಚಳಿ ಅಂತ ಇವಾಗಿಲ್ಲ, ಬಟ್ ಚೆನ್ನಾಗಿತ್ತು ಗುರು. ಎಕ್ಸ್ಪೀರಿಯನ್ಸ್ ಮಾತ್ರ ಚೆನ್ನಾಗಿ. ಆ್ಯಕ್ಚುಲಿ ನಮ್ಮದು ಓನ್ ಟೆಂಟಲ್ಲಿ ಇರಬೇಕಂತ ತುಂಬ ದಿನ ಪ್ಲ್ಯಾನ್ ಇತ್ತು, ಬಟ್ ಆಗೋಯ್ತು. ನನಗೂ ಖುಷಿ. ಸೊ ಆಯ್ತು, ಏನು ಮಾಡೋಕ್ಕಾಗಲ್ಲ. ನಾನು ಆ ಥರ ನೋಡ್ಬಿಡಿ. ಯಾಕಂದರೆ ನಮ್ಮ ತಲೆ ಬಾಚಕ್ಕೆ ಇಲ್ಲಿ ಬಾಚಣಿನೂ ಇಲ್ಲ, ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ಸೊ ಸುತೀಕ್ಷಣ ಹೋಗ್ಬಿಟ್ಟು ಒಂದು ನೈಟು ಇಲ್ಲೇ ಒಂದು ರೂಮ್ ಮಾತಾಡ್ತಾ ಇದ್ದಾರೆ. ಸೊ ರೂಮ್ ಏನಕ್ಕಂದರೆ ಫ್ರೆಶ್ ಅಪ್ ಆಗಕ್ಕೆ ಮಾತ್ರ. ಸೊ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ, ಲೈಕ್ ನಮ್ದು ಇರುತ್ತಲ್ಲ 1, 2, 3, 4 ಕಾರ್ಯಕ್ರಮಗಳು ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೋಗೋಕ್ಕೆ. ಸೊ ಬಟ್ ನೈಟ್ ಸ್ಟೇ ಮಾತ್ರ ಅಲ್ಲೇ ಟೆಂಟಲ್ಲೇ ಇದ್ರಿ. ಸೊ ಫುಡ್ ಬಂದು ಇಲ್ಲೇ ಆರ್ಡ್ರ್ ಮಾಡಿದ್ರಿ. ನಿಮ್ಗೆ ಇಲ್ಲಿ ಕಂಪ್ಲೀಟ್ ಎಲ್ಲ ಹೋಟೆಲ್, ರೆಸ್ಟೋರೆಂಟ್ಗಳು, AC ರೂಮುಗಳು ಪ್ರತಿಯೊಂದು ಸಿಗುತ್ತೆ. ಸೊ ಇಲ್ಲೇ ಫುಡ್ ಆರ್ಡ್ರ್ ಮಾಡಿದ್ರಿ, ಸಖತ್ತಾಗಿತ್ತು. ಸೊ ಎದ್ದಿದ್ದಂಗೆ ಇವರು ಆ್ಯಕ್ಚುಲಿ ಇವತ್ತು ಸಂಡೇ ಆಗಿರೋದ್ರಿಂದ ಆಲ್ರೆಡಿ ತುಂಬ ಜನ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ನೋಡ್ತಾ ಇದ್ದೀರಾ. ಸೊ ಮುಂದೆ ನೀವೇನು ನೋಡ್ತಿದ್ದೀರಾ, ಅದೊಂದು ಆ್ಯಕ್ಚುಲಿ ಪೆನ್ನರ್ ರಿವರ್. ಸೊ ನಿಮ್ಗೆ ಕಾಣಿಸ್ತಾರೆ ಆ್ಯಕ್ಚುಲಿ ವೀಡಿಯೋಲಿ, ಅಲ್ಲಿ ಡ್ಯಾಮ್ಸ್ ಇದೆ ಅಂತ. ಸೊ ಈಗ ಡ್ಯಾಮ್ಸ್ ಇದ್ದಾವೆ. ಸೊ ಸಣ್ಣ ಎದುರ್ತಿದ್ದೆ ಹೆವಿ ಬ್ರೈಟ್ ಆಗ್ತಾಯಿದೆ ನನಗೆ. ಸಣ್ಣ ನೋಡೋಕ್ಕಾಗ್ತಾ ಇಲ್ಲ. ಸೊ ನಿಮ್ಗೆ ಕಾಣಿಸ್ತಿದ್ದಿಲ್ಲ ಗೊತ್ತಿಲ್ಲ ನೋಡಿ, ತುಂಬ ಜನ ಕೆಳಗೆ ಎಲ್ಲ ಹೋಗ್ತಿದ್ದಾರೆ. ಸೊ ನಿಮ್ಗೆ ಇಷ್ಟ ಬಂದ ಕಡೆ ಹೆಂಗೆ ಬೇಕು ಹಂಗೆ ಹೋಗ್ಬೋದು. ಎಷ್ಟು ಗಲೀಜು ಬೇಕಾದ್ರೆ ಅಷ್ಟು ಗಲೀಜು ಮಾಡ್ಕೊಬೋದು. ಇಲ್ಲಿ ಯಾರೂ ಕೇಳೋರಿಲ್ಲ. ಇಲ್ಲೇ ತಿನ್ನಿ, ಇಲ್ಲೇ ಹೇಳಿ. ಸೊ ಬೆಳಗ್ಗೆ ಸನ್ರೈಸ್ ನೋಡಿದ್ರಿ. ಸೊ ಹೇಳಿದ್ನಲ್ಲ, ಫೋರ್ಟ್ ಇದೆ, ಫೋರ್ಟ್ ಒಂದು ನೋಡಿಸ್ತೀನಿ ಅಂತ. ಸೊ ಫೋರ್ಟ್ ಒಳಗೇನಿದೆ ನನಗೂ ಗೊತ್ತಿಲ್ಲ ಎಕ್ಸಾಕ್ಟು. ಒಂದು ಮಸೀದಿ ದೇವಸ್ಥಾನ ಇದೆ ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಅಲ್ಲಿ ಹೋಗ್ತಾ ಇದ್ದೀರಿ. ಸೊ ಬನ್ನಿ, ಪಟ್ ಅಂತ ನೋಡಿ ಬರ್ತಾ ಇರ್ಬೇಕು. ಯಾಕಂದರೆ ರೂಮು 9 ಗಂಟೆ ಗಂಟೆ ಅಷ್ಟೇ. ಅವನು ಕಿತ್ಕಡೆ ಬೆಂಕಿ ಹಿಡ್ದಂಗೆ ಆಡ್ತಾನೆ ಇದ್ದಾನೆ, ಟೈಮ್ ಆಯಿತು ಅಂತ. ನಾವು 12 ಜನ ಲೆಕ್ಕ ಕೊಟ್ರಿ, ಅಲ್ಲಿ ನೋಡಿದ್ರೆ 16 ಜನ ಇದ್ದೀರಿ ನಾವು. ಸೊ ಈಗ ಒಂದು ಸ್ವಲ್ಪ ಬಿಸಿಲು ಓಕೆ, ಬಟ್ ಇನ್ನು ಸ್ವಲ್ಪ ಹೊತ್ತಾದ್ಮೇಲೆ ಕಬಾಬ್ ಆಗೋತೀರಿ. ಬ್ಯಾಕ್ ಟು ಫಾರ್ಮ್. ನೆನ್ನೆ ಯಾವ ಅವತಾರದಲ್ಲಿ ಇದ್ರು ಅದೇ ಅವತಾರ ಕೊಂಡ್ಬಿಡ್ತೀರಿ. ಬಟ್ ಏನಂದ್ರೆ ನಮ್ಮ ಲಕ್ಕು, ಸ್ನಾನ ಮಾಡ್ಕೊಂಡ್ರಿ ಗುರು. ಒಂದು 5 ಅವರ್ ಒಳ್ಳೆ ನಿದ್ದೆ ಮಾಡಿದ್ದೀರಿ, ಒಂದು ಒಳ್ಳೆ ಸ್ನಾನ ಆಯಿತು, ಬಾಡಿ ಫುಲ್ ಫ್ರೆಶ್ ಅಪ್ ಆಯಿತು. ಇನ್ನೇನು ವಿತೌಟ್ ಸ್ನಾನ ನಮ್ಮ ಮತ್ತೆ ಗಾಡಿ ಹಾಕಿದ್ದಿದ್ದು ಅಂದರೆ ದೇವರಣೆ ರೈಡಿಂಗ್ ಮೇಲೆ ಜಿಗುಪ್ಸಿ ಹೊಂಟಿರೋದು. ಗಂದಿಕೋಟ ಪೋರ್ಟ್. ಸೊ ಅಲ್ಲೆಲ್ಲ ಫೋರ್ಟ್, ಗನ್ ಫೌಂಡ್ರಿ, ರಾಣಿ ಮಹಲ್, ಕಿಂಗ್ಸ್ ಪ್ಯಾಲೇಸ್, ಜಮ್ಮು ಮಸೀದಿ, ಮಹಾದೇವರ ಸ್ವಾಮಿ ಟೆಂಪಲ್, ಟಾಯ್ಲೆಟ್ ಎಲ್ಲ ಇದೆ ಗುರು. ಸೊ ಬನ್ನಿ ಇವೆಲ್ಲ. ಸೊ ನಮ್ಮ ಸಾಗರ್ ಫೋಟೋಶೂಟ್ ಮಾಡಿಸ್ಕೊತಾ ಇದ್ದಾರೆ. ಇಲ್ಲಂತಲ್ಲೆಲ್ಲ ಫೋಟೋಶೂಟ್ ಮಾಡಿಸ್ಕೊತಾ ಇರ್ತಾನಪ್ಪ. ಮಾಡಿಸ್ಕೊಂಡ್ಲಿ ಬಿಡು, ಅದೊಂದು ಮೆಮೊರಿ. ಅದು ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ. ನಾನು ಮಾಡಿಸ್ಕೊತೀನಿ. ಸೊ ಆ್ಯಕ್ಚುಲಿ ಎಂಟ್ರೆನ್ಸ್ ನೋಡಿ ಗುರು. ಡೋರ್ಗಳು ನೋಡಿ ಬನ್ನಿ ಗುರು, ಏನಿದೆ ಅಲ್ಲಿ. ಸೊ ಆ ಕಾಲ್ ಡೋರ್ಗಳು ಎಷ್ಟು ತಪ್ಪ ಇದೆ ಸೀರಿಯಸ್ಲಿ.
1 ಅಡಿ ಮೇಲೆ ಇದೆ ಗುರು. ಫಸ್ಟ್ ರೌಂಡ್ ಸೆಕ್ಯೂರಿಟಿ ಒಳಗಡೆ ಬರೋದಕ್ಕೆ ಫಸ್ಟ್ ವಾಲ್ ಇದು ಆ್ಯಕ್ಚುಲಿ ನಾವು ಎಂಟ್ರ್ ಆಗಿ ಫಸ್ಟ್ ವಾಲು. ಸೊ ಸೆಕೆಂಡು ಎರಡನೇ ವಾಲ್ ಅಲ್ಲ ಇದು, ಎರಡನೇ ಮಚ್ಚ ಎರಡನೇ ವಾಲು. ಸೊ ಪೋರ್ಟ್ ಒಳಗಡೆ ಗಾಡಿ ಆಡ್ಬೋದು ಬೆಸ್ಟು. ಬಟ್ ಏನಂದರೆ ಇವ್ರು ಸ್ವಲ್ಪ ಚೆನ್ನಾಗಿ ನೋಡ್ಕೊಬೋದು. ಫೋರ್ಟ್ ಒಳಗಡೆ ಏನು ಓಡಾಡ್ಬೋದು ಅಂದರೆ ಇಲ್ಲಿ ಒಂದು ಟೌನ್ ಇದೆ ಮಚ್ಚ. ಹೌದು, ಟೌನ್ ಇದೆ ಮಚ್ಚ ಒಳಗೆ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ಮಿನಿ ಚಾರ್ಮಿನಾರ್. ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಜಾಗ ಬಂದು ಜೈಲು. ಸೊ ಒಳಗೆ ಹೋಗೋಕ್ಕಾಗಲ್ಲ, ನಿಲ್ಸು. ಸೊ ನೀವೇನು ನೋಡ್ತಾ ಇದ್ದೀರಾ, ಇದೇ ಬಂದು ಜೈಲು, ಬಂದಿಖಾನ ಜೈಲು ನನಗೆ ಅನ್ಸಂಗೆ ಇರ್ಬೋದು, ಬಂದಿರ್ತಾನೆ ಅವನು. ಸೊ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದು ರಾಣಿ ಮಾಲ್. ಒಳ್ಳೆ ಟಾಂಬ್ ಇದ್ದಂಗಿದೆ ಗುರು. ಒಂಥರ ಏನ್ಷಿಯಂಟ್ ಫೀಲ್ ಒಂಥರ ಯಾವುದೋ ಹಿಸ್ಟ್ರಿ ಒಳಗೆ ಎಂಟ್ರಿ ಕೊಟ್ಟಂಗಿದೆ ಫೀಲ್ ಮಾತ್ರ ಇಲ್ಲಿ ಓಡಾಡ್ತಾ ಇದ್ರೆ. ಎಲ್ಲ ಬರೀ ಕಂಪ್ಲೀಟ್ ಈ ಕಲ್ಲಲ್ಲೇ ಕಟ್ಟಿದ್ದಾರೆ ಗುರು, ಇನ್ಫ್ರಾಸ್ಟ್ರಕ್ಚರ್ ಫುಲ್ಲು. ಇವತ್ತು ನೋಡಿದಪ್ಪ ಎಷ್ಟು ದಿನ ಆದಮೇಲೆ, ವರ್ಷಗಳಾದ್ಮೇಲೆ ವರ್ಷಗಳಾದ್ಮೇಲೆ. ಎಷ್ಟು ಚೆನ್ನಾಗಿದೆ. 2025 ಫಸ್ಟ್ ಮಾರ್ಕೆಟ್ ತಿಂತಾ ಇದ್ದೀನಿ. ಬಿಸಿಲೆಲ್ಲ ಹೇಳ್ತಾ ಇದ್ರೆ ಹೈಡ್ರೇಷನ್ ಎಲ್ಲ ಕೆಳಗಡೆ ಬಿಡಿಸ್ತಾನೆ. ಕಂಟೇಜಿಯಸ್ ಮಾಡ್ಬಿಟ್ಟ. ಬಂದ ಕಡೆ ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು ಕಲೀರಿ. ನಮ್ಮ ಜಾಗ, ನಮ್ಮ ಜೋಶ, ನಮ್ಮ ಹೆರಿಟೇಜ್. ನಿನ್ನೆ ರಾತ್ರಿ ಟೆಂಟ್ ಹತ್ರ ಊಟ ಮಾಡಿ ಎಲ್ಲ ಚೆಲ್ಲಿದ್ರಲ್ಲ, ಯಾರು ಮಚ್ಚ ಅದು? ನಾನಂತಲ್ಲ. ವೆಂಟಿಲೇಷನ್ ಕಿಟಕಿಗಳು ನೋಡೋ. ಸೊ ನೀವೇನು ನೋಡ್ತಾ ಇದ್ದೀರಾ, ಇದೇ ಬಂದು ಜುಮ್ಮಾ ಮಸೀದಿ. ಸೊ ಮಾಸ್ಕು ನಾವು ಮಸೀದಿ ಅಂತೀವಿ. ನೋಡ್ಗೆ ಬರ್ಬೇಕಾರೆ ಹೋಗೋಣ. ಎಲ್ಲ ಹಂಗೆ ಹೇಳ್ರಿ. ಸೊ ನೀವೇನು ನೋಡ್ತಾ ಇದ್ದೀರಾ, ಈ ಟೆಂಪಲ್ ಬಂದು ರಂಗನಾಯಕ ಸ್ವಾಮಿ ಟೆಂಪಲ್ ಅಂತ. ಸೊ ಇನ್ನು ಮುಂದೆ ಅಲ್ಲಿ ಗಂಟೆ ಹೋಗ್ಬೋದು. ಅಲ್ಲೆಲ್ಲ ಹೋದ್ರೆ ಕ್ಲೀನಾಗಿ ಅಲ್ಲಿಂದ ಕೆಳಗೆ ನೋಡ್ಬೋದು ನೀರನ್ನ. ಸೊ ನೀರು ಹೋಗ್ತಾರೆ, ನದಿ ಹರಿತಾ ಇರೋದು. ಸೊ ಬೆಳಗ್ಗೆ ಏನು ವ್ಯೂ ನೋಡಿದ್ರಲ್ಲ, ಸೊ ಇಲ್ಲಿಂದ ನೀರು ಹೋಗೋದು. ನೋಡಿ, ಫೇಸ್ ಎಲ್ಲ ಡ್ಯಾಮೇಜ್ ಮಾಡಕ್ಬಿಡ್ತಾರೆ. ಆ ಕಾಲದಲ್ಲಿ ಎಂತ ಡಿಸೈನ್ ಮಾಡ್ತಾಯಿದ್ರು, ಈ ಕಾಲದಲ್ಲಿ ಕೂಡ ಅಷ್ಟು ಮಾಡಲ್ಲ ಮಿಷಿನ್ಸ್ ಇದ್ರು. ಸೊ ನೋಡಿ ಫಿನಿಶಿಂಗ್ ನೋಡಿ ಹೆಂಗಿದೆ ಗುರು, ಸೀರಿಯಸ್ಲಿ. ಇವಾಗ ಮಿಷಿನ್ಸ್ ಇಟ್ಕೊಂಡು ಮಾಡಿದ್ರು ಈ ಫಿನಿಶಿಂಗ್ ಬರಲ್ಲ. ನಮ್ಮ ಈ ಜನ್ರೇಷನ್ ಸಿವಿಲ್ ಇಂಜಿನಿಯರು ಆ ಜನ್ರೇಷನ್ ಸಿವಿಲ್ ವರ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಹೇಳಿ ಮಚ್ಚ, ಇಷ್ಟೊತ್ತು ಹೇಳ್ತಾ ಇದ್ದೆ. ಅದೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ ಮಚ್ಚ, ಬಂದು ನೋಡ್ಬೇಕು ಡೀಟೇಲಿಂಗು, ಆವಾಗಲೇ ಅದು ಅರ್ಥ ಆಗೋದು. ಅಲ್ಲ, ಅದು ನಿಜಾನೇ, ಬಂದು ನೋಡಬೇಕು ಹೆಂಗಿದೆ ಏನು. ಇವಾಗ ಎಲ್ಲಿ ಮಚ್ಚ, ನಾವು ಯಾವ್ದಾರು ಒಂದು 2 ಫ್ಲೋರ್ ಬಿಲ್ಡಿಂಗ್ ಕಟ್ಬೇಕಂದ್ರೆ ಮುಕ್ಕಲಾಡ್ತಿರೋ 1 ವರ್ಷ 2 ವರ್ಷ ಅನ್ಕೊಂಡು. ಆವಾಗೆಲ್ಲ ಹೆಂಗ್ ಕಟ್ಟೋರು ನೋಡಿ, ಒಂದೇ ಕಲ್ಲಲ್ಲೇ ಕಿತ್ಲಾಡಿರೋದು. ಇಷ್ಟು ಫಿನಿಶಿಂಗ್ ಹೆಂಗ್ ಮಚ್ಚ ಕೊಟ್ರು ಆ ಕಾಲಕ್ಕೆ. ಎಲ್ಲ ಡ್ಯಾಮೇಜ್ ಆಗಿರೋದು ಇದೇ ಹಿಂಗಂದ್ರೆ ಇನ್ನು ನಮ್ಗೆ ನಮ್ಮ ಕರ್ನಾಟಕ ಹಂಪಿ, ಹಳೆಬೀಡು ಅದೆಲ್ಲ. ಸೊ ಆ್ಯಕ್ಚುಲಿ ಗಂಟಿಕೋಟೆ ಪೋರ್ಟ್ ಒಳಗೆ ಏನೇನಿದೆ ಅಂತ ಕಂಪ್ಲೀಟ್ ಡೀಟೇಲ್ ಇದೆ. ಓಲ್ಡ್ ಗೇಟು, ಫೋರ್ಟ್ ಹಾಲು, ಜೈಲು. ಪಾಸ್ ಮಾಡಿಕೊಡ್ರಿ, ನೋಡ್ಕೊಡ್ರಿ. ಸೊ ಇವಾಗ ಹೋಗ್ತಾ ಇರೋದು ಬಂದು ನಾವು ಜಮ್ಮಾ ಮಸೀದಿ, ಜಮ್ಮಾ ಮಸ್ಜಿದ್. ಸೊ ಕಲ್ಲು ನೋಡ್ತಾನೆ ಇರ್ಬೇಕು ಇವರು, ಎಷ್ಟು ದಪ್ಪ ಯೂಸ್ ಮಾಡಿದ್ದಾರೆ ಕಲ್ಲನ್ನ. ಸ್ವಾಮಿ ಹೆಂಗೆ ಎತ್ತಿಟ್ಟಿರ್ತಾರೆ ಸ್ಟ್ರೈಟು. ಕೊಡ್ತಾಯಿದ್ರು ಗುರು, ಮಸ್ಕ್ಯೂಗೆ ಎಂಟ್ರಿ ಕೊಡ್ತಾ ಇದ್ದೀರಿ. ಆ್ಯಕ್ಚುಲಿ ಎಲ್ಲ ತುಂಬ ಮೂವಿ ಶೂಟಿಂಗ್ ಎಲ್ಲ ಆಗಿದೆ ಲೆಜೆಂಡ್.
ಮಾತಾಡು ಮೂವಿ ಶೂಟಿಂಗ್ ನಾವು ಹಿಂದೆ ಇದೇನಂತ ಮೊನ್ನೆ ಏನ ಯಾರೋ ವೀರಮಲ್ಲ ಅದೇ ಪವನ್ ಕಲ್ಯಾಣ್ ಮೊನ್ನೆ ಪಾರ್ಟಿ ಹಿಡಿಸಿನಾರ కదా దాంట్లో వచ్చింది ఇదేనా ಸೊ ರೀಸೆಂಟಾಗಿ ಇಲ್ಲಿ ಪವನ್ ಕಲ್ಯಾಣ್ ಮೂವಿ ಶೂಟ್ ಆಗಿದೆಯಂತೆ. ರೀಸೆಂಟಾಗಿ ಸಾಂಗ್ ರಿಲೀಸ್ ಮಾಡಿದ್ರು. ಹಳೆ ಮೂವಿ ಮಚ್ಚ. ನಮ್ಮ ಸಾಗರ್ ಅಂತೂ ಆ ಚೀಟಿ ಹಾಕ್ಕೊಂಡು ಈ ಫೋಟೋ ಒಳಗೆ ಓಡಾಡ್ಸಕ್ಕೆ ಬರೋ ಕಷ್ಟ ಬೀಳ್ತಾವನೆ ಮಾತ್ರ. ಅಲ್ಲ ಮತ್ತೆ ಅಡಿಗೆ ರೈಟು. ಸೊ ನೀವೇನು ನೋಡ್ತಾ ಇದ್ರೆ ಇದು ಬಂದು ಮಹಾದೇವರಾಯ ಟೆಂಪಲ್, ಹಂಗಾರೆ ಶಿವದೇವ್ರ ಅಂತ ಶಿವ ಟೆಂಪಲ್ಲು. ಗೋಪುರ ಎಲ್ಲಿ ಗುರು ಹೊಡೆದಾಕ್ಬಿಟ್ಟವ್ರೆ ಪಾಪ. ಎಲ್ಲ ನಾಶ ಮಾಡ್ಬಿಟ್ಟು ಎಷ್ಟು ಕಷ್ಟ ಬಿದ್ದು ಕಟ್ಟಿರ್ತಾರೆ, ಎಲ್ಲ ಹೊಡೆದಾಕ್ತಾರೆ ಹೆಂಗರು. ಸೊ ದೇವಸ್ಥಾನಗಳಿದ್ದಾವೆ, ದೇವಸ್ಥಾನಗಳ ದೇವ್ರುಗಳಿಲ್ಲ. ಓಕೆ ಓಕೆ ಈ ಸಲ ಕಪ್ ಬಂದೆ. తెలంగాణనా ఎక్కడనా ಹೈದರಾಬಾದ್ కానీ ಪ್ಯೂರ್ ಆಸೆ. ಸೊ ಇಲ್ಲೇ ನೋಡ್ತಾ ಇದ್ರೆ ಎಲ್ಲ RCB ಫ್ಯಾನ್ಸ್ ಅವರು. ಬಟ್ ಹೈದರಾಬಾದ್ RCB ಫ್ಯಾನ್ಸ್. ಸೊ ಪಿಲ್ಲರ್ ಡಿಸೈನ್ ನೋಡಿದ್ರು ಸೀರಿಯಸ್ಲಿ ಕ್ರೇಜಿ ಆಗಿದೆ. ಆ್ಯಕ್ಚುಲಿ ಪ್ಲ್ಯಾನಲ್ಲಿ ಒಂದು ಸ್ಮಾಲ್ ಚೇಂಜ್. ಏನು ಚೇಂಜ್ ಅಂದರೆ, ಸೊ ನಾವು ಗಂದಿಕೋಟೆಯಿಂದ ಡೈರೆಕ್ಟ್ ಬ್ಯಾಂಗ್ಳೂರ್ ಹೋಗ್ತಾ ಇಲ್ಲ. ಸೊ ಸಡನ್ನಲ್ಲಿ ನಮ್ಮ ಪ್ರತೀಕ್ಷನ್ ಅವ್ರಿಗೆ ಬಿಸಿಲಿಗೆ ಗುರ್ರಾಗಿ ಏನೋ ಕೆಮಿಕಲ್ ರಿಯಾಕ್ಷನ್ ಆಗ್ಬಿಟ್ಟು ಅಲ್ಲಿಂದ ಇನ್ನೊಂದು ಸ್ಪಾಟ್ ಸೆಲೆಕ್ಟ್ ಮಾಡಿದ್ದಾನೆ. ಸೊ ಎಲ್ಲಿ ಅಂದರೆ ಎಲ್ಲಿ ಮಚ್ಚ ಚೆನ್ನಾಗಿ ಯಾಗಂಡಿ ಬೆಟ್ಟ. ಸೊ ಯಾಗಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ ನಾವು ಇಲ್ಲಿಂದ. ಸೊ ಇಲ್ಲಿಂದ ಸರಿ ಸೊ ನಾವು ಹೋಗ್ತಿರೋ ಬಂದು ಯಾಗಂಡಿ ಟೆಂಪಲ್ಲು. ಅಲ್ಲಿ ಕೇವ್ಸ್ ಇದೆ ಮತ್ತು ಟೆಂಪಲ್ ಇದೆ. ಸೊ ಗಂದಿಕೋಟೆಯಿಂದ ಅಲ್ಲಿಗೆ ಜಸ್ಟ್ 90 ಕಿಲೋಮೀಟ್ರು, ಬಟ್ 3 ಅವರ್ ನೋಡ್ತಾ ಇದೆ. ಸೊ ಹಂಗಾಗಿ ಥಿಂಕ್ ಮಾಡಿ ಆ ರೋಡು ಯಾವ ರೇಂಜಿಗೆ ಗ್ಯಾಂಗ್ ರೇಪ್ ಆಗಿದೆ ಅಂತಂತ. 20 ಕಿಲೋಮೀಟರ್ಸ್ ಮೇಲೆ ಗಾಡಿ ಇಕ್ತಾ ಇಲ್ಲ. ಹಿಂದೆ ಕೂತು ನಿದ್ದೆನೇ ಬಂದ್ಬಿಟ್ಟಿದೆ ನನಗಂತೂ. ಓಡ್ಸು ನಿದ್ದೆ ಬಂದ್ಬಿಟ್ಟಿದೆ. ನಮ್ಮಿಬ್ಬರ ಕತೆ ಬಿಡಿ, ಹಿಂದೆ ಒಬ್ಬನ ಬರ್ತಾ ಇದ್ದಾನ ಪಾಪ GT ಹಾಕ್ಕೊಂಡು. ಅವನ ಕತೆ ಹೇಳಿ ಪಾಪ ಆ GT ಹೇಳಿ ಅದು ಹೆಂಗೆ ಬರ್ತಾ ಇದ್ದಾನೋ ಗೊತ್ತಿಲ್ಲ. ಆ ಪ್ರೆಸೆಂಟ್ ರೋಡ್ ಮೇಲೆ ನರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಸೊ ಬನ್ನಿ, ಫುಲ್ಲು ಬಿಸಿಲಿದೆ, ನನಗೆ ಬ್ಲಾಗ್ ಮಾಡೋಷ್ಟು ಪೇಷನ್ಸ್ ಕೂಡ ಇಲ್ಲ, ಅಷ್ಟು ಎನರ್ಜಿ ಇಲ್ಲ. ಸೊ ಅಂತವೇ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಸೊ ನಮ್ಮ ಸಾಗರ್ ಕಷ್ಟಗಳನ್ನ ಕೇಳಿ ನೋಡೋಕ್ಕಾಗ್ತಾ ಇಲ್ಲ. ಸೊ ಇವರು ಮಾಡ್ತಿರೋ ಜುಗಾಡುಗಳು ನೋಡ್ತಾ ಇದ್ದಾರೆ. ನಾವು ಯಾಗಂಟಿ ಹೋಗೋದು ಕ್ಯಾನ್ಸಲ್ ಆಗೋ ಥರ ಇದೆ ಸಾಗರಿಂದ. ಸೊ ನಾನು ಹೇಳಿದೆ ಆ್ಯಕ್ಚುಲಿ ಇವನಿಗೆ ಏನಕ್ಕೋ GT ಎತ್ಕೊತೀಯ, ಲಾಂಗ್ ಆಗಲ್ಲ ಅಂತ. ನಾನು ಗಾಡಿ ಎತ್ಕೊಳಕ್ಕಿಂತ ಮುಂದೆನೇ ಹೇಳಿದ್ದೀನಿ, ಲೇಜಿ ಫೆಲೋ. ಅದರಲ್ಲಿ ರಾಯಲ್ ಎನ್ಫೀಲ್ಡ್ಗೂ ಕ್ವಾಲಿಟಿ ನೋಡ್ರಿ ಏನು ಕಟ್ಟಾಗಿದೆ ಅಂತ. ಹೌದಾ, ತೋರಿಸ್ಬೇಕು ಫಸ್ಟು. ಅಲ್ಲಿ ಅದು ಕಿತ್ತೋಗೈತೆ ಅಂದರೆ ಅದಕ್ಕೆ ಹಾಕ್ತಾವ್ರು. ಮತ್ತೆ ಹೆಂಗೆ ಕಟ್ಟೋಣ ಅದು ಎಲ್ಲಿ ಅದು ಸೈಲೆಂಟ್ ಆಫ್ ಇಂಡಿಯಾ ಮಚ್ಚ. ಈಗ ಹಿಂಗೆ ಮುಂದಕ್ಕೆ ಹೋಗಲ್ಲ ಮಚ್ಚ, ಇದು ಇಲ್ಲೇ ಇರುತ್ತೆ. ಹೆಂಗ್ ಬಿಡೋಗುತ್ತೆ? ಒಂದೇ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡು. ಶಾಕ್ ಅಬ್ಸರ್ವ್ ಇದರಲ್ಲಿ ಎಸ್ಪೆಷಲಿ ಒಂದೇ ಒಂದು 50 ಏನಾಗಿ ಫುಲ್ ಹಿಂಗೆ ಎದ್ದೊಳುತ್ತಾ, ವಾಪಸ್ ಕೆಳಗಿಳಿಯೋ ಪ್ರೆಷರ್ಗೆ ಇದು ಬಿದ್ದರೆ ಇದ್ರ ಎಷ್ಟು ವೆಯ್ಟ್ ಇದೆ, ಇದು ಎಷ್ಟು ತಡೆಯುತ್ತೆ. ಏನು ಲಾಜಿಕ್ ಅಂತ ನೋಡ್ತಾ ಹೇಳಿ ನೀನು. ಪ್ಲೀಸ್ ಆನ್ಸರ್ ಶಶಿ. ಯಾವ್ದು ಡಬ್ಬರ್ ರಾಯಲ್ ಎನ್ಫೀಲ್ಡ್ ಗಾಡಿಗಳು ತಗೊಂಡು ಎಲ್ಲಾದ್ರೂ ಅಲ್ಲ, ಆನ್ಸರ್ ಬರಲ್ಲ ಅನ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಬ್ಲೇಮ್ ಮಾಡೋದಲ್ಲ. ಅವನ ಅಜ್ಜ ಅವ್ನು ಕರೆಕ್ಟಾಗಿ ವೆಲ್ಡಿಂಗ್ ಮಾಡಿದ್ರೆ ನಮ್ಗೆ ಯಾಕೆ ಬಂದಿರೋದು ಈ ಕಷ್ಟ ಹೇಳು. ಈ ಆನ್ಸರ್ ಮಾಡಕ್ ಆಗಿಲ್ಲ. ಅಲ್ಲೋ ಆ ಪ್ಲಾಸ್ಟಿಕ್ ಗಾಡಿಗಳು ನೋಡೋ ಎಷ್ಟು ಕ್ವಾಲಿಟಿ ಇದೆ. ಇದು ಸಾಲಿಡ್ ರಾಡ್ ಕೊಡ್ಬೇಕಾಯ್ತು, ಇದು ಹಾಲೋ ಇದ್ರ ಪರವಾಗಿಲ್ಲ, ಇದು ಸಾಲಿಡ್ ರಾಡ್ ಕೊಡ್ಬೇಕಾಯ್ತು. ಅದು ಹಾಲೋ ಅದಕ್ಕೆ ಮೊಟ್ಟೆ ಬಿಡ್ಬಾರ್ದು ಅಂತ ಹೇಳೋದು. ಅಲ್ಲಿ ಹೋಯ್ತು ಅದು
ಬಂದಾಗ ನಾವೆಲ್ಲೋದ್ರೂ ಅಲ್ಲ ಅಂದವೇ ನಾವು ಎಲ್ಲಿ ಬಂದರೂ ಕೂಡ ಈ ರೋಡ್ ಚೆನ್ನಾಗಿರುತ್ತಾ, ರೋಡ್ ಹೆಂಗಿದೆ, ಅಂಡರ್ ಕನ್ಸ್ಟ್ರಕ್ಷನ್ ಏನೊಂದು ಅಂತ ಇನ್ಫಾರ್ಮೇಷನ್ ಚೆಕ್ ಮಾಡ್ತಾ ಇರ್ತೀವಿ. ಪೆಟ್ರೋಲ್ ಬಂಕಲ್ಲೋ ಲೋಕಲಲ್ಲಿ ಮ್ಯಾಪ್ ಮಾತ್ರ ನಂಬಲ್ಲ. ಇವತ್ತು ಹಂಗೆ ಆಯಿತು. ಅಂದವೇ ಒಂದು ಹತ್ರ ಕೇಳಿದ್ರಿ, ಇಲ್ಲಿದ್ದಾರೆ ನೋಡ್ರಿ ಬ್ಲಾಗರ್ ಅಂತ ಅಂದ್ಬಿಟ್ಟು ಹೆಸರು ಹೇಳ್ಕೊಂಡು ಕೇಳೋರೆ. ಆದರೂ ಏನೋ ಒಂದು ಆ ಪ್ಲೇಸ್ ಹೆಂಗಿದ್ರಿ ಏನು, ರೋಡ್ ಹೆಂಗಿದ್ರಿ ಏನು ಪರವಾಗಿಲ್ಲ, ಹೋಗ್ಬೇಕಲ್ಲಿ ನಾವು ಹಾಳಾದ್ರೂ ಪರವಾಗಿಲ್ಲ, ಹೆಂಗಾದ್ರೂ ಸರಿ ಪರವಾಗಿಲ್ಲ ಅನ್ಕೊಂಡು. ಆದ್ರೂ ಆನ್ ದ ವೇ ಅವ್ರ ರೋಡ್ ಸರ್ ವರ್ಸ್ಟ್ ಆಗಿದೆ, ನಿಮಗೆ ಗಾಡಿ ಡ್ಯಾಮೇಜ್ ಆದ್ರೂ ಪರವಾಗಿಲ್ಲ, ಹೆಂಗಾದ್ರೂ ನೋಡ್ಕೊಳ್ರಿ, ಹುಷಾರಾಗಿ ಹೋಗ್ರಿ ಅಂತ ಹೇಳೋರೆ. ಆದ್ರೂ ಹೇಳಿದ್ದನ್ನು ಕೇಳಲ್ಲ, ಅರ್ಥ ಮಾಡ್ಕೊಳ್ಳಲ್ಲ, ಏನಿಲ್ಲ, ಸುಮ್ಮನೆ ಹೋಗ್ಬೇಕು, ನನಗೆ ಕಂಟೆಂಟ್ ಬೇಕು ಅಷ್ಟೇ ಅನ್ಕೊಂಡು ಸೆಲ್ಫಿಶ್ ಸ್ವಾರ್ಥಿಗಳಾಗ್ಬಿಡ್ತಾರೆ ಸರ್. ಹೇಳಕ್ಕೆ ಆಗಲ್ಲ. ಇಂಥವ್ರನ್ನ ಫಸ್ಟ್ ಬ್ಯಾನ್ ಮಾಡ್ಬೇಕು ಸರ್ ಇಂಥವ್ರನ್ನ, ಕಂಟೆಂಟ್ಗೋಸ್ಕರ. ನೋಡಿ ಗಾಡಿ ಕಂಡೀಷನ್ ನೋಡ್ರಿ ಪಾಪ. ಈ ಕಡೆ ನೋಡ್ರಿ, ಇಲ್ಲಿ ಬ್ರೇಕ್ ಆಯಿಲ್ಗಳು, ಇದು ಎಲ್ಲ ಗಾಡಿ ಹೆಂಗೆ ಹಾಳಾಗೋದ್ರೂ ಪರವಾಗಿಲ್ಲ, ನನಗೆ ಮಾತ್ರ ಕಂಟೆಂಟ್ ಬೇಕು ಅಂತ ಬರ್ತಾರೆ. ಇಂಥವ್ರ ಹತ್ರ ನಾವು ಹೆಂಗೆ ಹೇಗೋದು ಅನ್ಯಾಯವಾಗಿ. ಇವತ್ತು 3 ಅವರ್ ಜರ್ನಿ ವೇಸ್ಟು ಈ ಬಿಸಿಲಲ್ಲಿ. ಒಂದು ಕುಡಿಯೋಕೆ ನೀರಿಗೆ ಒದ್ದಾಡಬೇಕು ಅನ್ನೋ ಹತ್ರ ಈ ಥರ ಸರಿಯಾಗಿ ರೈಡಿಂಗ್ ಜಾಕೆಟ್ಗಳು ಹಾಕೊಳಲ್ಲ. ಏನು ಮಚ್ಚ ರೈಡಿಂಗ್ ಜಾಕೆಟು ಅಂದ್ಬಿಟ್ಟು ಇಲ್ಲಿ ಕಟ್ಟಿಸ್ತಾರೆ ನೋಡ್ರಿ ಬೇರೆ. ಈ ಥರ ಇರೋ ಹತ್ರ ನಾವೆಲ್ಲ ಹೆಂಗೆ ಹೇಗೋದು? ಹೆಸರಿಗಷ್ಟೇ ಕಂಟೆಂಟ್ ಕ್ರಿಯೇಟರ್ಸ್ ಅಂತಾರೆ. ಇದೆಲ್ಲ ಬಿಟ್ವೀನ್ ದ ಶಾರ್ಟ್ಸ್ ನೋಡ್ರಿ ಹೆಂಗೆ ಒದ್ದಾಡಬೇಕು. ಆಗ ಈ ರೈಡಲ್ಲಿ ಸಾಗರ್ ಅದು ಏನಾಗಾಯ್ತು ಗೊತ್ತಿಲ್ಲ ಪಾಪ. ಅಲ್ಲೇನ್ ನೆನ್ನೆ ಗೊತ್ತಿಲ್ಲ ಮಾಡಿದ್ದೆಲ್ಲ ಒಬ್ಬರೇ. ಬೆಳಗ್ಗೆ ಅಲ್ಲಿ ಗಾಡಿ ಬೀಳಿಸ್ತಾ ಲಿವರ್ ಬೆಂಡ್ ಆಯ್ತು. ಇಲ್ಲಿ ನೋಡಿದ್ರೆ ಇನ್ನೊಂದು 2 ನಿಮಿಷ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸೈಲೆನ್ಸರ್ ಕೈಲಿ ಹಿಡ್ಕೊಂತಾನೆ. ಆಮೇಲೆ ನೆನ್ನೆ ಒಂದ್ ಕಡೆ ನಂಬರ್ ಪ್ಲೇಟ್ ಉದಿಸ್ಕೊಂಡವನೆ. ಇಲ್ಲಿ ನೋಡಿದ್ರೆ ಬ್ರೇಕಲ್ಲಿರೋ ಆಯಿಲ್ ಎಲ್ಲ ಗಾಡಿ ಮೇಲೆನೆ ಐತೆ. ಆರ್ಟಿಸ್ಟ್ ಖಾನ್ ಅಂತ ಕಮೆಂಟ್ ಆಗ್ತಾರೆ. ಅದಕ್ಕೆ ಬ್ರೋ ಹೇಳೋದು ಜಿಟಿಯಲ್ಲಿ ಹೋಗ್ಬೇಡ್ರಿ ಅಂತಂತ ಒಂದು ಕಮೆಂಟ್ ಆಗ್ತಾನೆ. ಮಚ್ಚ ಕೊಡಿ ಆರ್ಟ್ ಆದರೆ ಇದು ಆರ್ಟಿಸ್ಟ್. ಇದೆರಡಕ್ಕೂ ಕರ್ತಿ ಎಲ್ಲ ಕ್ರಿಯೇಟರ್, ಕಂಟೆಂಟ್ ಕ್ರಿಯೇಟರ್, ಸ್ಕ್ರಿಪ್ಟ್ ರೈಟರ್, ಕಂಟೆಂಟ್ ಕ್ರಿಯೇಟರ್ ಎಲ್ಲ ಇಲ್ಲೇ ಅನ್ಕೊಂಡ್ರೆ ಹಿಡ್ಕೊಬೋದು. ಪ್ರತಿ ಸಾರಿ ಮನ್ಕೊಂತಾನೆ ಇದ್ರೆ ಇರ್ತದೆ, ಹಿಡ್ಕೊಳ್ಳಿ ಹೇಳು. 5 ಅವರಿಂದ ಸುಮ್ಮನೆ ಸುತ್ತಾ ಇದ್ದೀರಿ. ಓವರ್ ಆಲ್ ಲೆಕ್ಕ ಎತ್ಕೊಂಡ್ರು ಒಂದು 110-120 ಕಿಲೋಮೀಟ್ರ್ ಓಡಾಡಿದ್ದೀರಿ ಅಷ್ಟೇ. 5 ಅವರ್ ಸುತ್ತಿ ಲಾಸ್ಟ್ ಅಲ್ಲಿ ಸುತ್ತಿ ಇಲ್ಲಿ ಸುತ್ತಿ ಲಾಸ್ಟ್ ನಮ್ಮೂರ್ಗಳ ಹತ್ರ ಸೇರ್ಕೊಂಡಿದ್ದೀರಿ ನಾವು. ಸೈಲೆನ್ಸರು ಒಂದೇ ಒಂದು ಬೋಟ್ ಮೇಲೆ ಐತೆ ಪಾಪ. ಈ ಕಡೆ ಅದು ಬ್ರೇಕ್ ಆಯಿಲ್. ಸೊ ಮುಂದೆ ನೀವು ನೋಡ್ತಾ ಇದ್ರ ವಿಂಡ್ಮಿಲ್ಗಳು ಹೇಗೆ ತಿರ್ತಾ ಇದೆ, ಎಷ್ಟು ಫಾಸ್ಟಾಗಿ ತಿರ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಇನ್ನು ಎಷ್ಟು ಬಿಸಿ ಗಾಡಿ ಇಲ್ಲಿ ಬರ್ತಾ ಇದೆ ಅಂತಂತ. ಒಳ್ಳೆ ಫ್ಯಾನ್ ತಿರ್ತಾ ಇದೆಯಲ್ಲ ಗುರು. ವೀಡಿಯೋ ಗೊತ್ತಾಗ್ತಿದೆಯಲ್ಲ ಗೊತ್ತಿಲ್ಲ, ಬಟ್ ಜೂಮ್ ಹಾಕಿ ನೋಡಿ ತಿರ್ತಾ ಇದೆ. ಯಾರು ಬರೋ ಇವತ್ತು ಸುಮ್ಮನೆ ಎಲ್ಲಂದ್ರೆ ಅಲ್ಲೆಲ್ಲ ಗಾಡಿ ನಿಲ್ತಾನೆ ಇರ್ತಾರಪ್ಪ ಇವರು. 25 ಕಿಲೋಮೀಟ್ರಿಗೆಲ್ಲ ಬೇಕು ಒಂದು 100 ಕಿಲೋಮೀಟ್ರ್ ಹೊಡೆಯೋಣ ಅನ್ನೋದು ಬಿಟ್ಬಿಟ್ಟು 100 ಕಿಲೋಮೀಟ್ರ್ ಅಣ್ಣ. ಬಾ 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 ಸ್ವಾಮಿ ಅವನಾ ಬೈಕೆಲ್ಲ ಹಿಡಿಯುತ್ತೆ.